ರಾಮನಗರ ಜಿಲ್ಲೆಗೆ ಕಾವೇರಿ ನೀರು ಬರೋಕೆ ಡಿಕೆ ಶಿವಕುಮಾರ್ ಒಬ್ಬರೇ ಕಾರಣ. ಇದರ ಗೌರವ ಡಿಕೆ ಶಿವಕುಮಾರ್ ಬಿಟ್ಟು ಬೇರೆ ಯಾರಿಗೂ ಸಲ್ಲೋದಿಲ್ಲ ಅಂತ ಹೇಳಿ ಸಂಸದ ಡಿಕೆ ಸುರೇಶ್ ಪರೋಕ್ಷವಾಗಿ ಎಚ್ಡಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ನೀರಾವರಿ ಸಚಿವರಾಗಿದ್ದ ಕಾರಣ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆ ಬಂದಿದೆ. ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಚರ್ಚೆ ಮಾಡಲಿ ಅಂತ ಹೇಳಿ ಡಿಕೆ ಸುರೇಶ್ ಸವಾಲು ಹಾಕಿದ್ದಾರೆ. ಮುಖ್ಯಮಂತ್ರಿ ಆಗಿದ್ರು ಎಲ್ಲ ಇಲಾಖೆನೂ ಇತ್ತು, ನೀರಾವರಿನೂ ಇತ್ತು, ಇಂಧನನೂ ಇತ್ತು, ಬೆಂಗಳೂರು ಇತ್ತು, ಎಲ್ಲನೂ ಇತ್ತು, ಸಣ್ಣ ನೀರಾವರಿ ಇಲಾಖೆನೂ ಇತ್ತು. ಹೇಳಿ ಏನೇನ್ ಮಾಡಿದ್ದಾರೆ, ಏನೇನ್ ಮಾಡಿದ್ದಾರೆ ಅಂತ ಹೇಳಿ ಚರ್ಚೆ ಆಗ್ಲಿ. ಚರ್ಚೆ ಆಗ್ಬಾರ್ದು ಅಂತಲ್ಲ. ಕುಡಿಯೋ ನೀರಿನ ಅನುಷ್ಠಾನ ಮಾಡಿದ್ರ ಅಥವಾ ಬಡವರಿಗೆ ಜಮೀನುಗಳು ಕೊಟ್ರ, ಬಡವರಿಗೆ ಸೈಟ್ ಕೊಟ್ರ, ನಿಮ್ಮ ಅವಧಿನಲ್ಲಿ ಏನೇನ್ ಮಾಡಿದಿರಿ ಹೇಳಿ. ಯಾಕೆ ಮಂಚಿನ ಬೆಲೆ ನೀರಿನ ಮೇಲೆ ಮಾತಾಡ್ತೀರಿ ನೀವು? ದಿನ ಎತ್ತಿದ್ರೆ ಮಂಚಿನ ಬೆಲೆ ನೀರೇನಾರ ಬಂದಿದೆ ಅಂತ ಅಂದ್ರೆ ಇವತ್ತು ಯಾರು ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಇವತ್ತು ಉದ್ಘಾಟನೆಯಲ್ಲಿ ನಿಂತ್ಕೊಂಡಿದ್ದೋ ಆ ಹುಡುಗ ಕಾರಣ ಅಂತಕ್ಕಂಥದ್ದನ್ನ ತಾವ್ಯಾರು ಕೂಡ ಮರಿಬಾರದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.